ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಸಿಗಂದೂರು ಚೌಡೇಶ್ವರಿ ಇದಕ್ಕೆ ಬಹಳ ಲೇಟಾಗಿ ಆಹ್ವಾನವನ್ನು ಕೊಟ್ಟರು ಅನ್ನುವಂಥದ್ದು, ಮತ್ತು ಇದು ಕರೆದಂಗೂ ಇರಬೇಕು, ಬರಬಾರ್ದು ಅನ್ನೋ ಥರಕ್ಕೆ ಇತ್ತು ಅನ್ನೋ ಥರಕ್ಕೆ. ಸಿಗಂದೂರು ಬ್ರಿಡ್ಜ್ ಮಾಡಿರೋದು ಒಂದು ಐತಿಹಾಸಿಕವಾದ ಅದನ್ನು ಸ್ವಾಗತಿಸಬೇಕು. ಮತ್ತು ಶತಮಾನಗಳಿಂದ ಜನ ಕಮ್ಯುನಿಕೇಷನ್ ಇಲ್ಲದೆ ಲಾಂಚಲ್ಲಿ ಹೋಗ್ತಾಯಿದ್ರು. ನಾನೊಂದು ಸರಿ MLA ಆಗಿದ್ದಾಗ 1985 ಶ್ರೀಧರ್ ಅಂತ ನಮ್ಮ ಸ್ನೇಹಿತರು ತುಮರಿ ಅಂತ ಊರು ಬರುತ್ತೆ, ಅವ್ರ ಮದುವೆಗೆ ಹೋಗಿ ಲಾಂಚಲ್ಲಿ ಹೋಗಿದ್ದೆ. ನೈಟ್ ಅಲ್ಲೇ ಹುಡ್ಕೊಂಡು ಬೆಳಗ್ಗೆ ಬಂದಿದ್ದೆ. ಇಟ್ ಈಸ್ ವೇ ಬ್ಯಾಕ್ ಇನ್ 1985. ಆಮೇಲೆ ನಾನೇ PWD ಮಿನಿಸ್ಟರ್ ಆದೆ 2013-18. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಯಾಗಿ ಅವ್ರು ಬದಲಾವಣೆ ಆದರು, ನಾನಾಗಿದ್ದೆ. ನನಗೊಂದು ಫೋನ್ ಮಾಡಿದ್ರು. ಅವರು ಅತ್ಯಂತ ಹಿರಿಯ ನಾಯಕರು, ನಮಗೆ ಚಿಕ್ಕ ವಯಸ್ಸಿದ್ರೂ ಮಾದೇವಣ್ಣ ನಮ್ಮ ಸುಗಂಧೂರು ಬ್ರಿಡ್ಜ್ ಸ್ವಲ್ಪ ಅದು ಮಾಡಿಕೊಡಪ್ಪ ಅಂತ ಹೇಳಿದ್ರು. ನಾನು ಅವ್ರಿಗೆ ನೀವೇ ಮುಖ್ಯಮಂತ್ರಿಗಳಾಗಿದ್ದರಲ್ಲ, ಮಾಡ್ಬೋದಾಗಿತ್ತಲ್ಲ ಅಂದೆ ಪ್ರೀತಿಯಿಂದ. ಅವರು ವಾಪಸ್ ನೀನು ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಎಲ್ಲ ಆಯ್ತದ ಮಾಡಪ್ಪ ಅಂತ ನನಗೆ ಹೇಳಿದರು. ಇದೇ ಮಾತನ್ನು ನಮ್ಮ ಅಂದಿನ ಸ್ಪೀಕರ್ ಆಗಿದ್ದಂಥ ಕಾಗೋಡು ತಿಮ್ಮಪ್ಪ ಅವರು ಸಿಗಂದೂರು ಬ್ರಿಡ್ಜನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡಿದರು. ಆ ಹಿನ್ನೆಲೆಯಲ್ಲಿ 2013 and 18 ನಡುವೆ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ KRDSLಂದ ಒಂದು DPR ಮಾಡಿ ಲೈನ್ ಎಸ್ಟಿಮೇಟ್ ಮಾಡಿ, ಅದು 100 ಕೋಟಿ ಯೋಜನೆ ಆದ್ದರಿಂದ ಸುಮಾರು 2.5 ಕಿಲೋಮೀಟರ್ ಉದ್ದದ ರಸ್ತೆ ಆದ್ದರಿಂದ ರಾಜ್ಯ ಸರ್ಕಾರವೇ DPR ಮಾಡೋದಕ್ಕೆ ಲೈನ್ ಎಸ್ಟಿಮೇಟ್ಗೆ ಸ್ಟೇಟ್ ಗೌರ್ಮೆಂಟಿಂದ ಹಣ ಕೊಟ್ಟು ಎಲ್ಲ ರೆಡಿ ಮಾಡಿದ್ಮೇಲೆ ಗಡ್ಕರಿ ಸಾಹೇಬ್ರಿಗೆ ನಾನು ಭೇಟಿ ಮಾಡಿದ್ದೆ. ಅವರು ರಿಕ್ವೆಸ್ಟ್ ಮಾಡಿದ್ದೆ ನ್ಯಾಷನಲ್ ಹೈವೇನಲ್ಲಿ ಮಾಡಿಕೊಡಿ ಅಥವಾ ಸಾಗರಮಾಲಾ ಪ್ರಾಜೆಕ್ಟ್ ಬರ್ತೈತವ ಅದರಲ್ಲಿ ತಗೊಂಡು ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೆ. ಸೊ ರಾಜ್ಯ ಸರ್ಕಾರಕ್ಕೆ ಸಿಗಂದೂರು ಬ್ರಿಡ್ಜ್ ಆಗಬೇಕು ಮತ್ತು ಅಲ್ಲಿಯ ಜನರಿಗೆ ಶತಮಾನದಾಗ್ತಕ್ಕಂಥ ಸಮಸ್ಯೆಗಳ ಬಗೆಹರಿಬೇಕು ಅಂತ ರಾಜ್ಯ ಸರ್ಕಾರನೇ ಇನಿಷಿಯೇಟ್ ಮಾಡಿದ್ದು. ತದನಂತರ ನಮ್ಮ ರಿಕ್ವೆಸ್ಟು ಮತ್ತು ಯಡಿಯೂರಪ್ಪ ಅವರು ಕೂಡ ಅವ್ರಿಗೆ ಗಡ್ಕರಿ ಅವ್ರಿಗೆ ಹೇಳಿರ್ಬೋದು. ಗಡ್ಕರಿ ಅವರು ಈಸ್ ಎ ಡೆವಲಪ್ಮೆಂಟಲ್ ಲೀಡರ್, ಅದ್ರ ಬಗ್ಗೆ ತಕರಾರಿಲ್ಲ. ಸೊ ದಿ ಹಿಸ್ಟ್ರಿ ಈಸ್ ಈ ಒಂದು ಸಿಗಂದೂರು ಬ್ರಿಡ್ಜ್ ಆಗಬೇಕು ಅಂತ ಇನಿಷಿಯೇಷನ್ ಮಾಡಿದವರೇ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮಾದೇವಪ್ಪ PWD ಮಿನಿಸ್ಟರ್ ಇದ್ದಾಗ ಈ ರಿಕ್ವೆಸ್ಟ್ ಬಂದಿದ್ದು ಯಡಿಯೂರಪ್ಪನವರಿಂದ ಮತ್ತು ನಮ್ಮ ಕಾಗೋಡು ತಿಮ್ಮಪ್ಪನವರಿಂದ. ದಿಸ್ ಈಸ್ ದಿ ಹಿಸ್ಟ್ರಿ. ಇದಾದಮೇಲೆ ನಾವು ನಮ್ಮ ಗಡ್ಕರಿ ಅವ್ರಿಗೆ ಇದನ್ನು ಸಾಗರಮಾಲಾ ಪ್ರಾಜೆಕ್ಟಲ್ಲಿ ಮಾಡಿ ಅಂತ ಹೇಳಿದ್ವಿ. ಇನ್ನೊಂದು ಸರಿ ನ್ಯಾಷನಲ್ ಹೈವೇಯಿಂದ ಮಾಡಿ ಅಂತ ಹೇಳಿದ್ರು. ಸೊ ಅಲ್ಟಿಮೇಟ್ಲಿ ನ್ಯಾಷನಲ್ ಹೈವೇ ತಗೊಂಡಿದ್ದಾರೆ, ವೆರಿ ಗುಡ್. ಸ್ಟೇಟ್ ರಸ್ತೆಲ್ಲ ನ್ಯಾಷನಲ್ ಹೈವೇ ಕೊಡಲ್ವಾ, ಅದೇ ರೀತಿ ಆಗಿದೆ. ಇದಾದಮೇಲೆ ವಿ ಆರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್. ಗಣತಂತ್ರದ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯಗಳು ಸಮನ್ವಯತೆಯಿಂದ ಕೆಲಸ ಮಾಡಿ ಡೆವಲಪ್ಮೆಂಟ್. ಇದೇನು ಫೈಟ್ ಮಾಡೋದು, ಒಬ್ಬರು ಬಿಟ್ಬಿಟ್ಟು ಇನ್ನೊಬ್ಬರು ಮಾಡೋದು, ಅವರನ್ನು ನಿರ್ಲಕ್ಷ್ಯ ಬಿಟ್ಟು ನಾನೇ ಮಾಡೋ ಕ್ರೆಡಿಟ್ ತಗೋಬೇಕಂತ ಅಗತ್ಯ ಏನೂ ಇಲ್ಲ. ನಮ್ಮ ಸರ್ಕಾರಕ್ಕೆ ಜನತೆಗೆ ಅನುಕೂಲ ಆಗಬೇಕು ಅಂತ ಅಭಿಲಾಷೆ ಇದರಿಂದ ನಾವು DPR ಮಾಡಿದ್ದು, ಇನಿಷಿಯೇಟ್ ಮಾಡಿದ್ದು. ಮಾಡುವಾಗ ಒಂದು ಶಿಷ್ಟಾಚಾರ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಒಂದು ಇಟ್ಸ್ ಸೆಕೆಂಡ್ ಲೆಂಗ್ತಿಯೆಸ್ಟ್ ಬ್ರಿಡ್ಜ್ ಇನ್ ದಿ ಕಂಟ್ರಿ. ಚೀಫ್ ಸೆಕ್ರೆಟರಿಗೆ ಬರೆದು ಮುಖ್ಯಮಂತ್ರಿಗಳ ಸಭೆಯನ್ನು ಕೇಳಿ ಎರಡು ಸಮನ್ವಯತೆಯಿಂದ ಕೆಲಸ ಮಾಡಬೇಕು. ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳೇ ಬೇಡ ನಾವೇ ಮಾಡ್ಕೋತೀವಿ ಅಂದರೆ ಅದು ಒಂದು ನಮ್ಮ ಗಣತಂತ್ರದ ವ್ಯವಸ್ಥೆಗೆ ಧಕ್ಕೆ, ಅದು ಒಂದು ಕಪ್ಪು ಚುಕ್ಕೆ. ಈ ಥರ ಆಗಬಾರ್ದು. ಸೊ ದಿಸ್ ಇಸ್ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ. ಇಷ್ಟೆಲ್ಲ ಹೇಳಿದ್ದೇನು ನಾನು? ವಾಟ್ ಆರ್ ಫೀಲಿಂಗ್ ಏನಾಗಬೇಕು ಇದೆಲ್ಲ ಹೇಳಿದ್ಮೇಲೆ ನೀವು ನಾವು ಕರೆದಿದ್ದೀವಿ ಅಂತ ಹೇಳ್ತಾರೆ. ನಾನೇನು ಹೇಳಿದೆ, ಒಂದು ಪತ್ರ ಬರೀಬೇಕು ಅವರು ಯಾರು ಚೀಫ್ ಸೆಕ್ರೆಟರಿ ಸಮಯ ನಿಗದಿ, ಮುಖ್ಯಮಂತ್ರಿ ಸಮಯ ತಗೊಂಡು ನಿಗದಿ ಮಾಡಿಬಿಡ್ಬೇಕು. ಅವ್ರ ಸಮಯ ಇವ್ರ ಸಮಯ ನೋಡ್ಕೊಂಡು ಮಾಡಬೇಕಲ್ವಾ. ಅವ್ರ ಸಮಯ ನೋಡ್ಕೊಳ್ಳಿ ಸಿಕ್ತೈತೆ ಮಾಡ್ಬೇಡ ಅಂತ ನಂಗೆ ಹೇಳ್ದ. ಇಬ್ಬರು ಸಮನ್ವಯತೆಯಿಂದ ಕೆಲಸ ಮಾಡಬೇಕಲ್ಲ. ದಟ್ ಈಸ್ ಡೆಮೋಕ್ರಸಿ. ಶಿಷ್ಟಾಚಾರ ಮಾಡೋದು ಹಾಗೆ, ಪ್ರೋಟೋಕಾಲ್ ಮಾಡ್ಕೊಳ್ಳೋದು ಹಂಗೆ. ವೇರ್ ಈಸ್ ದಿ ನೆಸೆಸಿಟಿ ಟು ಫೈಟ್ ಈಚ್ ಅದರ್? ವೆನ್ ಡೆವಲಪ್ಮೆಂಟ್ ಕಮ್ ಇಟ್ ಶುಡ್ ಬಿ ಇನ್ ಫೋರ್ ಫ್ರಂಟ್. ಆಲ್ ಆಫ್ ಅಸ್ ಟುಗೆದರ್ ವಿ ಶುಡ್ ಡೂ. ಇದು ಆ ಥರ ಆಗ್ತಾಯಿಲ್ಲ. ಇಟ್ಸ್ ನಾಟ್ ಎನ್ ಹೆಲ್ದಿ ಡೆವಲಪ್ಮೆಂಟ್. ಓಕೆ ಸರ್.